ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಕುಂಭರಾಶಿಯವರಿಗೋಸ್ಕರ ಒಂದು ವಿಶೇಷವಾದ ಅಪ್ಡೇಟ್ ವಿಚಾರ ತೆಗೆದುಕೊಂಡು ಬಂದಿದ್ದೇನೆಪ್ಪ ಅಂತಂದರೆ, ಹಾಗೂ ಈಗಲೇ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಬರಲಿಕ್ಕೂ ಕಾರಣ ಇದೆ. ವಿಚಾರ ಏನಪ್ಪ ಅಂದರೆ 2024ನೇ ಇಸ್ವಿಯಲ್ಲಿ ಕೇತು ಗ್ರಹದಿಂದ ಒಂದಿಷ್ಟು ವಿಶೇಷವಾದ ಪ್ರಭಾವ ಇದೆ. ಕೇತು ಗ್ರಹದ ವಿಶೇಷ ಪ್ರಭಾವಗಳಿದೆ ನಿಮ್ಮ ಮೇಲೆ, ಅಂದರೆ ಕುಂಭರಾಶಿಯವರ ಮೇಲೆ. ಏನದು ಪ್ರಭಾವ, ಯಾತಕ್ಕೆ ಆ ಪ್ರಭಾವ, ರಹಸ್ಯಮಯವಾದ ಪ್ರಭಾವಗಳೇನೇನು, ಯಾಕೆ ರಹಸ್ಯಮಯ, ಹಾಗೂ ಈಗಲೇ ಯಾಕೆ ಅದನ್ನು ಹೇಳ್ತಾ ಇದ್ದೇನೆ ಅಂತ ಈ ವಿಡಿಯೋ ಈಗಲೇ ಮಾಡಲಿಕ್ಕೆ ಕಾರಣ ಏನು ಅಂತ. ಕೇತು ಗ್ರಹ ಒಂದು ರಾಶಿಯಲ್ಲಿ, ಈಗ ಉದಾಹರಣೆಗೆ ಈಗ ಕನ್ಯಾ ರಾಶಿಯಲ್ಲಿ ಕೇತು ಗ್ರಹ 2024ನೇ ಇಸ್ವಿ ಆದಿಯಿಂದ ಅಂತ್ಯ ತನಕ, ಜನವರಿಯಿಂದ ಡಿಸೆಂಬರ್ ತನಕ ಕನ್ಯಾ ರಾಶಿಯಲ್ಲೇ ಇರ್ತಾನೆ. 1.5 ವರ್ಷ ಇರ್ತಾನೆ ಒಂದು ರಾಶಿಯಲ್ಲಿ. 2024ನೇ ಇಸ್ವಿಯಲ್ಲಿ ಕನ್ಯಾ ರಾಶಿಯಲ್ಲಿಗೆ ನಿಮಗೆ ಕೇತು ಗ್ರಹದ ಸಂಚಾರ. ಇಡೀ 2024ನೇ ಇಸ್ವಿ ಕನ್ಯಾ ರಾಶಿಯಲ್ಲೇ ಕೇತು ಗ್ರಹ ಇರ್ತಾನೆ. ಕುಂಭರಾಶಿಯವರಿಗೆ ಅದು ಅಷ್ಟಮ, 8ನೇ ಮನೆಯಾಗಿರುತ್ತೆ. 8ನೇ ಮನೆಯಲ್ಲಿ ನಿಮಗೆ ಕೇತು ಗ್ರಹ ಬಂದ ಅಂದಾಗ ರಹಸ್ಯಮಯವಾಗಿ ಒಂದಿಷ್ಟು ಪ್ರಭಾವಗಳನ್ನು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರ್ತಾನೆ ಕೇತು. ಸೊ ಅದಕ್ಕೋಸ್ಕರ ನಾನು ಈಗಲೇ ಸ್ಟಾರ್ಟಿಂಗಲ್ಲೇ ವರ್ಷದ ಆದಿಯಲ್ಲೇ ಮಾಡ್ತಾಯಿದ್ದೀನಿ. ಎರಡನೇ ಕಾರಣ ನಾನು ಈಗಲೇ ಮಾಡಲಿಕ್ಕೆ, ಜನವರಿ 11ನೇ ತಾರೀಕು ಕೇತು ಜಯಂತಿ, ರಾಹು ಜಯಂತಿ ಇದ್ದಂಗೆ ಕೇತು ಜಯಂತಿ, ಮಾರ್ಗಶೀರ್ಷ ಅಮಾವಾಸ್ಯೆ ಕೇತು ಜಯಂತಿ ಜನವರಿ 11ನೇ ತಾರೀಕು. ಅದರಿಂದಲೇ ನಾನು ಅವತ್ತಿನ ದಿವಸ ಈ ಒಂದು ವಿಶೇಷವಾದಂತಹ ಕೇತು ಗ್ರಹಕ್ಕೆ ಒಂದು ಆರಾಧನೆಯನ್ನು ನಿಮ್ಮ ಕಡೆಯಿಂದ ಕೊಡಿಸ್ಬಿಟ್ರೆ ಇಡೀ ವರ್ಷ ಕೇತು ದೋಷ ಪರಿಹಾರ ಆಗ್ಬೋದಲ್ವಾ? ಸೊ ಆದ್ದರಿಂದ ಬಹಳ ಪ್ರಮುಖವಾಗಿ ನಾನು ಈ ಒಂದು ವಿಡಿಯೋನ ಈಗಲೇ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಏನೇನು ಸಮಸ್ಯೆ ಆಗುತ್ತೆ, ಏನು ಪರಿಹಾರ ಈಗಲೇ ಮಾಡ್ಕೊಂಬಿಟ್ರೆ ಇಡೀ ವರ್ಷ ನೆಮ್ಮದಿಯಿಂದ ಕೇತು ದೋಷ ಪರಿಹಾರ ಮಾಡ್ಕೊಂಡು ಆರಾಮಾಗಿರ್ಬೋದಲ್ಲ ಅನ್ನೋದು ನನ್ನ ಉದ್ದೇಶ ಅಷ್ಟೆ. ಸೊ ಪ್ರಮುಖವಾದ ವಿಚಾರ, ಕುಂಭರಾಶಿಯವರು ದಯವಿಟ್ಟು ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮು ಎಲ್ಲ ಕಡೆ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಚಾರ ಗೊತ್ತಾಗಲಿ. ಕೇತು ರಹಸ್ಯ ಪ್ರಭಾವ ನೋಡಿ. 8ನೇ ಮನೆಯಲ್ಲಿ ಇಡೀ ವರ್ಷ ಕೇತು ಇರ್ತಾನೆ ಅಂದರೆ ಏನು? ಕುಂಭರಾಶಿಯವರಿಗೆ 2024ನೇ ವರ್ಷ ಇಡೀ ವರ್ಷ ಆರೋಗ್ಯ ಆಗಾಗ ಕೈ ಕೊಡ್ತಾ ಇರುತ್ತೆ. ಕಿರಿಕಿರಿ, ಆರೋಗ್ಯದ ವಿಚಾರದಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ. ನೀವು ಪುರುಷರಿರಲಿ ಸ್ತ್ರೀಯರಿರಲಿ 2024ನೇ ಇಸ್ವಿಯಲ್ಲಿ ಯಾರಾದರೂ ಚೆನ್ನಾಗಿದೆಯೇನಪ್ಪ ಅಂತ ನಿಮ್ಮ ಮಾತಾಡ್ಸಾಕಿ, ಏನು ಚೆನ್ನಾಗಿದ್ದಾರೆ ಸರ್, ಆರೋಗ್ಯ ಹಾಳಾಗಿ ಹೋಗ್ಬಿಟ್ಟಿದೆ, ಮುಗಿಯೋದೇ ಇಲ್ಲ. ನೆಗಡಿ ಆದಮೇಲೆ ಕೆಮ್ಮು ಆದಮೇಲೆ ಗಂಟ್ಲು ನೋವು ಆದಮೇಲೆ ಜ್ವರ ಆದಮೇಲೆ ಹೊಟ್ಟೆ ನೋವು ಆದಮೇಲೆ ಕಾಲು ನೋವು, ಹಿಂಗೆ ಏನೋ ಒಂದು ಹೀಗೆ ಪ್ರತಿ ದಿವಸ ಒಂದೊಂದು ಹೇಳ್ತಾ ಇರ್ತೀರಾ ಅಂದರೆ ಎಲ್ಲರೂ ನಿಮ್ಮ ಬಗ್ಗೆ ಏನನ್ನು ಕೇಳ್ತಾರೆ? ಒಂದು ದಿವಸ ಹೌದಾ ಹುಷಾರಿಲ್ಲ ಮಲ್ಕೊ ಅಂತಾರೆ, 2ನೇ ದಿವಸ ಇನ್ನೂ ಹುಷಾರಾಗಿಲ್ವಾ ಅಂತಾರೆ, 1 ವಾರ ಆದಮೇಲೆ ಅದೇನಪ್ಪ ಇದು ಅಂತಾರೆ ಅಲ್ವಾ? ಸೊ ಏನಾಗುತ್ತೆ, ಎಲ್ಲರೂ ನೀವು ತುಂಬ ಆಳಿಸಿ ನೀವು ಕೆಲಸದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ಥರ ದಿನಕ್ಕೊಂದೊಂದು ನಾಟಕ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಬಗ್ಗೆ ಅಪಾರ್ಥ ಮಾಡ್ಕೊಳ್ತಾರೆ. ಹೋಗಲಿ, ನೀವು ಅವರು ಇದು ಮಾಡ್ತೀರೋ, ನಿಮಗೇನಾಗ್ಬಿಡುತ್ತೆ, ಹುಷಾರಿಲ್ಲ, ಡಾಕ್ಟ್ರ್ ಹತ್ರ ಹೋದರೆ ಏನೂ ಆಗಿಲ್ಲರಿ, ಇದೊಂಚೂರು ಚಿಕ್ಕ ತೊಗೊಂಬಿಡ್ರಿ ಅಂತ ಏನೋ ಒಂದು ಔಷಧಿ ಕೊಡ್ತಾರೆ. ಅದು ಸರಿ ಹೋಗುತ್ತೆ, ನೆಕ್ಸ್ಟ್ ಡೇ ಹೊಸದು ಉಟ್ಕೊಳ್ಳುತ್ತೆ. ಮತ್ತೆ ಡಾಕ್ಟ್ರಿ ಮತ್ತೆ ನೆಕ್ರಿ ಅಲ್ಲ ಸರ್, ನಿನ್ನೆ ಗಂಟ್ಲು ನೋವು ಇತ್ತಲ್ಲ, ಇವತ್ತು ಬೇರೆ ಇವತ್ತು ಹೊಟ್ಟೆ ನೋವು, ಅಥವಾ ಇವತ್ತು ಕೆಮ್ಮು, ಇವತ್ತು ನೆಗಡಿ, ಇವತ್ತು ಮತ್ತೊಂದೇನೋ. ಸೊ ದಿನ ಹೊಸತು ಆರೋಗ್ಯ ಬಾಧೆ. ನಿಮ್ಗೆ ಹಿಂಗೆ ಆಗ್ಬಿಟ್ಟಿದೆ ಅಂದರೆ ಫೆಡಪ್, ತಲೆ ಕೆಟ್ಟೋಗ್ಬಿಟ್ಟಿದೆ. ಔಷಧಿಗಳು ತೊಗೊಂಡು ನನಗೆ ಹುಷಾರಿಲ್ಲ ಅಂತ ಹೇಳಿ ಇನ್ನೇನು ಹೇಳ್ತಾರೆ, ಯಾರು ನಂಬೋದೇ ಇಲ್ವಲ್ಲ. ಯಾಕೆಂದರೆ ಅಷ್ಟಮದ ಕೇತು ಆರೋಗ್ಯದ ವಿಚಾರದಲ್ಲಿ ನಿತ್ಯ ನಿರಂತರವಾಗಿ ವಿಘ್ನಗಳನ್ನು, ಆಬ್ಸ್ಟ್ಯಾಕಲ್ಸ್ನ, ಚಿಂತೆಯನ್ನು ಕೊಡ್ತಾನೇ ಇರ್ತಾನೆ. ವಿಘ್ನಕಾರಕ ಕೇತು ಗ್ರಹ, ವಿಘ್ನಕಾರಕ. ಇದೇನಾಗ್ಬಿಡುತ್ತೆ, ಒಂದು ಸ್ವಲ್ಪ ದಿನ, ಒಂದು 2-3 ತಿಂಗಳು ಹಿಂಗೆ ಆಗ್ಬಿಟ್ರೆ ನಿಮಗೇನಾಗ್ಬಿಡುತ್ತೆ ಗೊತ್ತಾ? ಎರಡನೇ ಇಂಪಾರ್ಟೆಂಟ್ ಥಿಂಗ್, ವಿರಕ್ತಿ ಹುಟ್ಬಿಡುತ್ತಾ. ಔಷಧಿಗಳನ್ನು ನೋಡಿ ಔಷಧಿ ಬಾಟ್ಲುಗಳನ್ನು, ಡಾಕ್ಟ್ರನ್ನ, ಕ್ಲಿನಿಕ್ನ, ಹಾಸ್ಪಿಟಲ್ನ ನೋಡಿ ಹೋಗಪ್ಪ, ನಂಗೆ ಯಾವ ಔಷಧಿ ಮಾಡೋ ಏನು ತೊಗೊಳಲ್ಲ, ಹೋಗು, ನಾನು ಹಿಂಗೆ ಎದ್ಬಿಡ್ತೀನಿ, ಏನು ಬೇಕಾದ್ರೆ ಆಗ್ಬಿಡ್ಲಿ, ಹಿಂಗೆ ಎದ್ಬಿಡ್ತೀನಿ. ಈ ಥರದ ಮನಸ್ಥಿತಿ ಬಂದ್ಬಿಡತ್ತೆ. ಯಾವ ಔಷಧಿನೂ ಬೇಡ, ಯಾವ ಡಾಕ್ಟ್ರು ಬೇಡ, ಏನೂ ಬೇಡ, ಏನಾಗ್ಬಿಡುತ್ತೋ ಆಗ್ಬಿಡ್ಲಿ, ಅತ್ಲಾಗ ಒತ್ಕೊಂಡೋಗ್ಬಿಡ್ರ ನನ್ನ ಅತ್ಲಾಗ ಅಂತ. ಇಷ್ಟು ನಿಮ್ಮ ಮೇಲೆ, ನಿಮ್ಮ ಆರೋಗ್ಯದ ಮೇಲೆ ನಿಮಗೆ ವಿರಕ್ತಿ ಹುಟ್ಟುಬಿಡತ್ತೆ. ಏನು ತಗೊಳಲ್ಲ ನಾನು ಅಂತ ಹಠಕ್ಕೆ ಬಿದ್ದುಬಿಡ್ತೀರಾ. ಏನಾಗತ್ತೆ ನೋಡೋಣ, ನಾನು ಏನು ನಾನು ಹಿಂಗೆ ಎದ್ಬಿಡ್ತೀನಿ ಅಂತ.
ಇದು ನಿಮಗೆ ಕೆಲಸ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ, ವ್ಯಾಪಾರಕ್ಕೆ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ, ಮನೇಲಿ ನೆಮ್ಮದಿಯಾಗಿ ನೀವು ನೆಮ್ಮದಿಯಿಂದಿರಲ್ಲ, ಇನ್ನೊಬ್ಬರು ನೆಮ್ಮದಿಯಿಂದ ಇರೋಕ್ಕೆ ಬಿಡಲ್ಲ, ಹಿಂಗೆ ಅವ್ರಿಗೂ ಕಾಟ ಕೊಡ್ತಾ ಇರ್ತೀರಾ, ಇದು ಸಮಸ್ಯೆ. ನೆಕ್ಸ್ಟ್ ಮೂರನೇದಾಗಿ ಏನಪ್ಪ ಅಂದರೆ ವಿವಾಹಿತ ಸ್ತ್ರೀಯರು, ಅವರ ಯಜಮಾನರು ಅಂದರೆ ಕುಂಭರಾಶಿಗೆ ವಿವಾಹಿತ ಸ್ತ್ರೀಯರ ಮಾಂಗಲ್ಯ ಸ್ಥಾನದಲ್ಲಿ ಕೇತು ಆಯ್ತಲ್ಲ, ಏನಾಗುತ್ತೆ ದಾಂಪತ್ಯ ಕಲಹಗಳು ಆಗ್ಬೋದು. ಇಲ್ಲಾಂದರೆ ಯಜಮಾನರ ಆರೋಗ್ಯ ಇವರ ಆರೋಗ್ಯ ಹಾಳಾಗಬೇಕು, ಇಲ್ಲಾಂದರೆ ಯಜಮಾನರ ಆರೋಗ್ಯ ಹಾಳಾಗಬೇಕು. ಮಾಂಗಲ್ಯ ಸ್ಥಾನದಲ್ಲಿ ಕೇತು ಅಲ್ಲಪ್ಪ ಇಡೀ ವರ್ಷ. ಆದ್ದರಿಂದ ನೀವು ದಯವಿಟ್ಟು ಕುಂಭರಾಶಿಯ ವಿವಾಹಿತ ಸ್ತ್ರೀಯರು ನಿಮ್ಮ ಆರೋಗ್ಯದ ಬಗ್ಗೆನೂ ಗಮನ ಕೊಡಬೇಕು, ನಿಮ್ಮ ಹಸ್ಬೆಂಡ್ ಯಜಮಾನರ ಆರೋಗ್ಯದ ಬಗ್ಗೆನೂ ಗಮನ ಕೊಡಲೇಬೇಕು. ಯಾಕೆ ಅಂದರೆ ಮಾಂಗಲ್ಯ ಸ್ಥಾನದಲ್ಲಿ ಕೇತು, ಇದನ್ನು ಏನೂ ಮಾಡೋಕ್ಕಾಗಲ್ಲ, ಒಂದು ಇಡೀ ವರ್ಷ ಕೇತು ಅಲ್ಲೇ ಇರ್ತಾನೆ. ಆಗಾಗ ನನಗೆ ಔಷಧಿ ತಗೊಳ್ಳೋ, ಯಜಮಾನ್ರಿಗೆ ಔಷಧಿ ಕೊಡಲೋ, ಇದೇನು ಮನೆ ವಾಸ್ತು ದೋಷನೋ, ಮನೆ ಚೇಂಜ್ ಮಾಡ್ರೆ ಎಲ್ಲರೂ ಸರಿ ಹೋಗ್ತಾರೆ, ಯಾಕಂದರೆ ನನಗೂ ಹುಷಾರಿಲ್ಲ ಯಜಮಾನ್ರಿಗೂ ಹುಷಾರಿಲ್ಲ, ಈ ಥರದ ಡೌಟ್ಸು. ಆಮೇಲೆ ವಿಷಯ ಚೇಂಜ್ ಆಗಿಬಿಡುತ್ತೆ. ನಿಮ್ಮ ಗಮನ ಎಲ್ಲ ಎಲ್ಲಿಗೆ ಬರುತ್ತೆ, ಬಹುಶಃ ಈ ಮನೆ ವಾಸ್ತು ಸರಿ ಇಲ್ವೇನೋ, ಬಹುಶಃ ಈ ಮನೆನೇ ಸರಿ ಇಲ್ವೇನೋ, ಬಹುಶಃ ಮತ್ತೊಂದೇನೋ, ಹಿಂಗೆ ಬೇರೆ ಕಡೆ ಎಲ್ಲೆಲ್ಲೋ ಅವನು ಭ್ರಮೆಯನ್ನು ಉತ್ಪಾದನೆ ಮಾಡ್ತಾನೇ ಇರ್ತಾನೆ ಕೇತು. ಸೊ ಆದ್ದರಿಂದ ಅಲ್ಲದನ್ನು ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಭ್ರಮ, ಏನೇನೋ ಕಾರಣಗಳು ಹುಡ್ಕೊಂಡು ಹೋಗ್ತೀರಾ, ರೂಟ್ ಕಾಸ್ ಗೊತ್ತಾಗಲ್ಲ. ರೂಟ್ ಕಾಸ್ ಏನಪ್ಪ ಅಂತಂದರೆ ಅಷ್ಟಮದ ಕೇತು. ಆದ್ದರಿಂದ ಕೇತುವಿನ ಆರಾಧನೆ ಮಾಡ್ಕೊಂಡ್ರೆ ಸರಿ ಹೋಗುತ್ತಿಲ್ಲ ಅಂದರೆ ಸರಿ ಹೋಗಲ್ಲ, ಇದು ನಿಮಗೆ ಗೊತ್ತಾಗ್ಬಿಡ್ಬೇಕು. ಸೊ ನಾನು ಈ ವಿಡಿಯೋ ಮಾಡಲಿಕ್ಕೆ ಮೂಲ ಉದ್ದೇಶ ನಿಮಗೆ ಈ ತರಹದ ಸಮಸ್ಯೆಗಳಾಗ್ತಾ ಇದೆ ಅಂದರೆ ಕೇತುವಿನ ಬಗ್ಗೆ ಗಮನ ಕೊಡಿ, ಅಲ್ಲೇ ಇರ್ತಕ್ಕಂಥದ್ದು ಪಾಯಿಂಟ್. ನೆಕ್ಸ್ಟ್ 8ನೇ ಮನೆಯ ಕೇತು ನಿಮಗೆ ಭಯ ತುಂಬ ಭಯವನ್ನು ಹುಟ್ಟಿಸ್ತಾನೆ. ಅಷ್ಟಮದ ಕೇತು ಎಂತಹ ಧೈರ್ಯಶಾಲಿಗಳು ಬೇಕಾರಾಗಿರಲಿ ಹೆದರ್ತೀರ. ಎಲ್ಲಿವರೆಗೆ ಒಂದು ಕತ್ಲೆ ರೂಮ್ಗೆ ಹೋಗೋಕ್ಕೂ ಹೆದರ್ತೀರ. ನನಗೇನೋ ಕಾಣಿಸ್ತಾ ಇದೆ, ಒಂಥರ ಆಕೃತಿ ಕಾಣಿಸ್ತಾ ಇದೆ, ನಂಗೆ ಯಾರೋ ಹಿಂಗೆ ಪಾಸ್ ಆದಂಗೆ ಆಯಿತು, ಇನ್ನು ಏನೋ ಇಲ್ಲಿ ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ, ನೆಗೆಟಿವ್ ಫೀಲಿಂಗ್. ರಾತ್ರಿ ಮಲ್ಕೊಂಡ್ರೆ ಕೆಟ್ಟ ಕನಸು, ಬೆಚ್ಚಿ ಬೀಳ್ತಕ್ಕಂಥದ್ದು. ಯಾಕೆ ಅಷ್ಟಮದ ಕೇತು ಅಲ್ಲ, ಮಾಡಿಸ್ತಾನೆ ಆ ಕೆಲಸ. ನಾವು ಅಲ್ಲಿ ಒಂದಿಷ್ಟು ದೃಷ್ಟಿ ಎಲ್ಲೋ ಒಂದು 3 ವರ್ಷ ಸಿರೋ ಜಾಗದಲ್ಲಿ ದಾಟಿ ಬಂದಿರ್ತೀರಾ, ಅಥವಾ ಏನೋ ಕೆಟ್ಟ ಇದಿರದೆ ಜಾಗದಲ್ಲೆಲ್ಲ ಓಡಾಡ್ಬಿಟ್ಟಿರ್ತೀರಾ, ಕೆಟ್ಟ ಗಾಳಿ ಸೋಕಿದೆ ಅಂತಾರಲ್ಲ, ಆ ಥರ ಕೆಟ್ಟ ಗಾಳಿ ಸೋಕುವಂಥದ್ದು, ಇದೆಲ್ಲ ಅಷ್ಟಮದ ಕೇತುವಿನಿಂದ. ಇದು ಏನು ಮಾಡುತ್ತೆ, ನಿಮಗೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಂದಿಸ್ತಾ ಬರುತ್ತೆ. ಎಲ್ಲೂ ಹೋಗಲ್ಲ ಅಂತೀರಾ, ಎಲ್ಲೂ ಮಾತಾಡಲ್ಲ ಅಂತೀರಾ, ಯಾವ ವ್ಯವಹಾರನೂ ಮಾಡಲ್ಲ, ನೀನು ಹೋಗು ಅಂತ ಇನ್ನೊಬ್ಬರನ್ನ ಬಿಟ್ರೆ ನೀವು ಮುಂದೆ ಬರೋದೇ ಇಲ್ಲ. ನಿಮ್ಮನ್ನು ಎಳ್ಕೊಂಬಂದು ಕೂರಿಸಿದ್ರು ಕೂಡ ನಾನು ಮಾತಾಡಲ್ಲ, ಎದ್ದೋಗ್ಬಿಡ್ತೀರಾ, ನನಗೆ ಬೇಡ, ಅಲ್ಲಪ್ಪ ಒಳ್ಳೆ ಅವಕಾಶ ಇದೆ ಬಾ, ನನಗೆ ಬೇಡ, ಎಲೆ ಮರೆ ಕಾಯಿ ಆಗಿರ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಆ ಭಯ ನಿಮ್ಮನ್ನು ಬಿಟ್ಟು ಹೋಗಬೇಕು. ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯವಾಗಿ ನಾನು ಈ ಕೆಲಸ ಮಾಡ್ತೇನೆ ಅಂತ ಮುಂದೋಗಿದ್ರೆ ಮಾತ್ರ ಕೆಲಸ ಆಗತ್ತೆ, ಇಲ್ಲ ಅಂದರೆ ಆಗಲ್ಲ. ಆ ಧೈರ್ಯನೇ ಮಾಡಲ್ಲ. ಯಾಕೆ? ಭ್ರಾಂತಿ, ಒಂದು ಮಾಯಾತ್ರ ಕೇತು ನಿಮ್ಮನ್ನು ಆವರಿಸ್ಕೊಂಬಿಟ್ಟಿದ್ದಾನೆ. 8ನೇ ಮನೆ, ನನಗೆ ಆರೋಗ್ಯ ಸರಿ ಇಲ್ಲ, ನನಗೇನೋ ಒಂಥರ ಆಗ್ತಾಯಿದೆ ಡಾಕ್ಟ್ರೇ, ನನಗೆ ಹೇಳ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಡಾಕ್ಟ್ರಿಗೆ ಅರ್ಥ ಆಗತ್ತೆ ಇವನಿಗೇನೂ ಆಗಿಲ್ಲ ಅದು. ಸೊ ಆದ್ದರಿಂದ ಜನರಿಗೆ ನಿಮ್ಮ ಮೇಲಿನ ವಿಶ್ವಾಸ ಹೋಗುವ ಮುನ್ನ ಆದಿಯಲ್ಲೇ ಎಚ್ಚೆತ್ತು. 1 ವರ್ಷದ ದೀರ್ಘಾವಧಿಯ ಕೆಲಸ, ಆದ್ದರಿಂದ ಆದಿಯಲ್ಲೇ ಸ್ಟಾರ್ಟಿಂಗಲ್ಲೇ ನೀವು ಎಚ್ಚೆತ್ಕೊಂಡ್ಬಿಟ್ಟು ಕೇತುವಿನ ಆರಾಧನೆ ಮಾಡಿಕೊಂಡು ಇನ್ನೇನು ಪರಿಹಾರ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈ ದೀರ್ಘಕಾಲ 1 ವರ್ಷದ ಪ್ರಯಾಣಪ್ಪ. ಏನೋ ಕುಂಬಾರಂಗೆ ವರ್ಷ ದೊಣ್ಣೆಗೆ ನಿಮಿಷ. ನೀವು ಇಷ್ಟು ವರ್ಷ ಕಷ್ಟಪಟ್ಟು ನೀವೊಂದಿಷ್ಟು ಸೆಲ್ಫ್ ರೆಸ್ಪೆಕ್ಟ್, ನಿಮಗೊಂದಿಷ್ಟು ಮರ್ಯಾದೆ ಗೌರವ ಎಲ್ಲ ಸಂಪಾದನೆ ಮಾಡ್ಕೊಂಬಂದಿರ್ತಾರೆ, ಅದನ್ನೇ ಯಾಕೆ ಹಾಳು ಮಾಡ್ಕೊತೀರಾ ಅಲ್ವಾ? ಸೊ ಅದ್ರ ಬಗ್ಗೆ ಗಮನಿಸಿ, ಪರಿಹಾರದ ಬಗ್ಗೆ ಗಮನಿಸ್ಕೊಳ್ಳಿ. ಯಾಕೆ ಅಂತಂದರೆ ಇನ್ನೂ ಮದುವೆನೇ ಆಗಿಲ್ಲ, ಅವಿವಾಹಿತರು ನೀವು ಅಂತಾದರೆ, ಸ್ತ್ರೀಯರಾಗಿದ್ದರೆ, ಅವಿವಾಹಿತ ಸ್ತ್ರೀ ಆಗಿದ್ದರೆ, ಮಾಂಗಲ್ಯ ಸ್ಥಾನದಲ್ಲಿ ಕೇತು, ಮದುವೆ ಬಗ್ಗೆನೇ ನಿಮಗೆ ಧೈರ್ಯ ಬರಲ್ಲ. ಏನಮ್ಮ ಹುಡುಗ ಕಡೆಯವರು ಓಕೆ ಅಂದರು, ನಿಮ್ಮದೇನಮ್ಮ ಅಂದರೆ ತಡೀರಿ ಹೇಳ್ತೀನಿ ಅಂತ ವರ್ಷ ಕಳೆದು ಬಿಡ್ತೀರಾ ಹೆದರ್ಕೊಂಡು ಬಿಟ್ಟರೆ, ನೀವು ಮದುವೆಗೆ ಹ್ಞೂ ಕೂಡ ಅನ್ನಲ್ಲ. ಆದ್ದರಿಂದ ನಿಮ್ಮ ಪರಿಹಾರಕ್ಕೆ ನಾವೀಗ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಧೈರ್ಯವನ್ನು ತುಂಬಬೇಕು ನಿಮಗೆ ಫಸ್ಟು. ಕೇತುವಿಗೂ ಆರಾಧನೆ ಮಾಡ್ತಾ ಇದ್ದೇವೆ. ಪರಿಹಾರಗಳ ವಿಚಾರಕ್ಕೆ ಬರ್ತೇನೆ. ಪರಿಹಾರ ಏನಪ್ಪ ಅಂದರೆ ಮಹಾಗಣಪತಿಯ ಆರಾಧನೆ. ಕೇತು ಗ್ರಹದ ಯಾವುದೇ ಸಮಸ್ಯೆ ಇದ್ದರೂ ಸಹ
ಪರಿಹಾರ ಮಹಾಗಣಪತಿಯ ಆರಾಧನೆ ಮೊದಲು ಬರ್ತದೆ. ಆದ್ದರಿಂದ ಪ್ರತಿ ದಿವಸ ಮನೆಯಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಗಣೇಶ ಅಷ್ಟೋತ್ತರ, ಗಣೇಶನ ಸ್ತೋತ್ರಗಳೆಲ್ಲ ಒಂದಿಷ್ಟು ಪಠನೆ ಮಾಡ್ಕೊಳ್ಬಹುದು. ದಿನ ಬೆಳಗ್ಗೆ ಎದ್ದು ಮನೆ ಹತ್ರ ಇರುವ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ನೀವು ಕೆಲಸಕ್ಕೆ ಹೋಗ್ಬೋದು. ಅಥವಾ ತಿಂಗಳಿಗೊಮ್ಮೆ ಬರುವ ಸಂಕಷ್ಟಹರ ಚತುರ್ಥಿ ಇರುತ್ತಲ್ಲ, ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷದ ತದಿಗೆ ಉಪರಿ ಚತುರ್ಥಿ ಬರುವ ಸಂಕಷ್ಟ ಚತುರ್ಥಿ, ಗಣೇಶನ ದೇವಸ್ಥಾನದಲ್ಲ ಸಂಕಷ್ಟಿ ಅಂತ ಮಾಡ್ತಿರ್ತಾರಲ್ಲ. ಸೊ ಪ್ರತಿ ತಿಂಗಳು ಆ ಸಂಕಷ್ಟಹರ ಚತುರ್ಥಿಯ ದಿವಸ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಗಳನ್ನು ಮುಗಿಸಿಕೊಂಡು ಅಲ್ಲಿಂದ ನಂತರ ರಾತ್ರಿ ಚಂದ್ರ ದರ್ಶನ ಮಾಡಿ ನಂತರ ನೀವು ಊಟ ಮಾಡ್ತಕ್ಕಂಥದ್ದು ಉತ್ತಮ. ನಿಮ್ಮ ಆರೋಗ್ಯ ಸಹಕರಿಸಿದರೆ, ಇಲ್ಲ ಅಂದರೆ ಆ ಸಾಹಸ ಕೈ ಹಾಕಬೇಡಿ, ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳಿ. ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಕೇತುವಿನ ಆರಾಧನೆ ಅಂದರೆ, ನಾನು ಅದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು, ಜನವರಿ 11ನೇ ತಾರೀಕು ಕೇತು ಜಯಂತಿಯೇ ಇರುವುದರಿಂದ ಕೇತು ಜಯಂತಿಯಂದು ನಾವು ಕೇತು ಗ್ರಹದ ಹೋಮವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಸಂಖ್ಯೆಯಲ್ಲಿ, ಅಷ್ಟೋತ್ತರ ಸಹಸ್ರ, 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ವಿಶೇಷವಾದಂತಹ ಸಹಸ್ರ ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ, ಅದರ ಜೊತೆಯಲ್ಲಿ ಈ ಕೇತು ನಿಮಗೆ ಈ ದೃಷ್ಟಿಕಾರಕನಾಗ್ಬಿಡ್ತಾನೆ. ಚತುರ್ಥದ ಕೇತು ಏನಾಗುತ್ತೆ, ನಿಮ್ಮ ಮಾತುಗಳು ಇದರಿಂದ ನಿಮಗೊಂದಿಷ್ಟು ದೃಷ್ಟಿ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಕರೆಕ್ಟಾಗಿ ಅದ್ಭುತವಾಗಿ ಹೇಳ್ತಾರಲ್ಲ ಅಂತ. ಆಮೇಲೆ ನೀವು ಮಾತು ತಪ್ತೀರಾ, ಅವರು ಒಂದಿಷ್ಟು ದೋಷಗಳು ಜಾಸ್ತಿ ಆಗುತ್ತೆ ನಿಮಗೆ. ಸೊ ಅದರಿಂದ ಆ ನೆಗೆಟಿವ್ ಎನರ್ಜಿ ದೃಷ್ಟಿ ಕಡೆಯಿಂದನೋ ನೆಗೆಟಿವ್ ಏನು ಬರುತ್ತಲ್ಲ ಅದು ನಿಮ್ಮನ್ನು ಬಿಟ್ಟು ಹೋಗಬೇಕು. ಕೇತು ದೃಷ್ಟಿ ಇತ್ಯಾದಿಗಳಿಗೆ ಕಾರಕನಾಗಿರ್ತಾನೆ, ಅದು ದೋಷ ಪರಿಹಾರವಾಗಬೇಕು ಅನ್ನುವ ಕಾರಣದಿಂದ ನಾವು ವಿಶೇಷವಾಗಿ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದೇ ಕೃಷ್ಣಕೀಲಕ ರತ್ನ. ಈ ಒಂದು ವಸ್ತು ಇದೆಯಲ್ಲ ರತ್ನ, ಇದು ನೀವು ಮಲಗುವಾಗ ನಿಮ್ಮ ತಲೆದಿಂಬು ಕೆಳಗೆ ಅಥವಾ ನಿಮ್ಮ ಹಾಸಿಗೆಯ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಬಿಡ್ರಿ. ತೆಳ್ಳಗಿನ ಹಾಸಿಗೆ ಅದ್ರ ಮೇಲೆ ಹಾಸ್ಕೊಂಡು ಮಲ್ಕೊಳ್ಳಿ. ನಿಮ್ಮ ಬಾಡಿ ಆರಾ ಕ್ಲೆನ್ಸಿಂಗ್ ಆಗುತ್ತೆ. ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗಲಿದೆ. ಯಾಕೆ ನಿಮ್ಮ ಏನು ನೀವು ಬೆಳಗಿಂದ ಎಲ್ಲೆಲ್ಲೋ ಓಡಾಡಿರ್ತೀರ, 3 ರಸ್ತೆ ಸಿರೋ ಜಾಗದಲ್ಲಿ ಯಾರೋ ಏನೋ ಹೊಡೆದಾಕಿರ್ತಾನೆ, ನೀವು ಅದನ್ನು ದಾಟ್ಕೊಂಡು ಬಂದಿರ್ತೀರಾ, ಮನೇಲಿ ಬಂದು ಕಿತ್ತಾಡ್ತೀರಾ, ಎಲ್ಲೋ ಹಾಸ್ಪಿಟ್ಲು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಕಡೆ ಹೋಗಿರ್ತೀರ, ಅಥವಾ ಯಾವುದೋ ಒಂದು ನೆಗೆಟಿವ್ ಒಂದು ಕೆಟ್ಟ ಗಾಳಿ ಅಂತಾರಲ್ಲ ಅದನ್ನೆಲ್ಲ ದಾಟ್ಕೊಂಡು ಬರ್ತೀರಾ. ಮನೇಲೆಲ್ಲ ಭಯ ಆಗುವಂಥದ್ದು, ಹೆದರಿ ಬೆವರ್ತಕ್ಕಂಥದ್ದು, ಇದೆಲ್ಲ ಕಡಿಮೆ ಆಗಬೇಕು ಅಂತಂದರೆ ನಿಮಗೊಂದು ಶುದ್ಧೀಕರಣ ಆಗಬೇಕು. ಆ ಕ್ಲೆನ್ಸಿಂಗ್ ಪ್ರಾಸೆಸ್ ಅಂತೀವಲ್ಲ, ಶುದ್ಧೀಕರಣ. ಸೂಕ್ಷ್ಮ ಶರೀರ ಅಂತ ಇರುತ್ತೆ ಈ ಶರೀರದ ಮೇಲೆ, ಚರ್ಮದ ಮೇಲೆ. ಆ ಸೂಕ್ಷ್ಮ ಶರೀರ, ನಿಮ್ಮ ಶರೀರದ ಮೇಲಿರುವ ಸೂಕ್ಷ್ಮ ಶರೀರ ಶುದ್ಧೀಕರಣವಾದರೆ ರಾತ್ರಿ ಮಲಗಿ ಬೆಳಗ್ಗೆ ಏಳೋಷ್ಟರಲ್ಲಿ ಶುದ್ಧೀಕರಣ ಆಗಬೇಕು. ಸೊ ಅವಾಗ ರಾತ್ರಿ ಕೆಟ್ಟ ಕನಸು ಬೀಳೋವಂಥದ್ದು ಇರಬಹುದು, ಯಾವುದೂ ಇರಬಾರ್ದು. ಭಯ ಆಗ್ಬಿಡೋದು, ಬೆಚ್ಚಿಬಿಡೋದು, ಬೆವುತು ಬಿಡೋದು ಹೆದರ್ಕೊಂಡು, ಇದು ಯಾವುದು ಇರಬಾರ್ದು ಅನ್ನುವಂಥದ್ದು ಉದ್ದೇಶ. ಸೊ ಅದರಿಂದ ಈ ಒಂದು ನಾವು ಕೊಡುವ ಈ ಕೃಷ್ಣಕೀಲಕ ರತ್ನ ಏನು ತೋರಿಸಿದೇವಲ್ಲ, ಇದನ್ನು ನಾವು ಬಹಳ ವಿಶೇಷವಾಗಿ ಕೇತು ಜಯಂತಿ ದಿವಸ ಸಹಸ್ರ ಕೇತು ಶಾಂತಿ ಹೋಮದಲ್ಲಿ, ಅದರ ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ, ಅದರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಅದರ ಜೊತೆಗೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡಿ ಆ ಹೋಮಗಳಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ನೀವು ಇಟ್ಕೊಂಡು ಮಲಗಿ, ಒಬ್ರದಿನ್ನೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ. ಅಷ್ಟು ಮಾತ್ರ ಮಾಡಿ ಸಾಕು. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ಕಳಿಸ್ಕೊಟ್ಟಿದ್ರೆ ನೀವು ನಿಮ್ಮ ಹಾಸಿಗೆ ಕಡೆ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು. ನಿಮಗೆಲ್ಲ ಆರಾ ಕ್ಲೆನ್ಸಿಂಗ್ ಆಗುತ್ತೆ. ನಿಮ್ಮ ಯಾವುದೇ ನಿಮ್ಮ ಏನು ದಾಂಪತ್ಯಕ್ಕೆ ಇತ್ಯಾದಿಗಳಿಗೆಲ್ಲ ಯಾವುದೇ ಸಮಸ್ಯೆಗಳು ಕೊಡೋದಿಲ್ಲ. ಇದ್ರ ಕೆಲಸ ಇದೇನೋ, ನೀವು ಮಲಗಿ ನಿದ್ದೆ ಮಾಡಬೇಕಾದ್ರೆ ನಿಮ್ಮ ಆರಾ ಕ್ಲೆನ್ಸಿಂಗ್ ಮಾಡೋದು ಅಷ್ಟೇ ಇದ್ರ ಕೆಲಸ. ಸೊ ಅದರಿಂದ ಮಿಕ್ಕಿದ್ದು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ನಿಮಗೆ ಇಲ್ಲ. ನೀವು ಹಾಯಾಗಿ ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ಈ ಕೃಷ್ಣಕೀಲಕ ರತ್ನ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಅಭಿಮಂತ್ರಣ ಮಾಡಿ ನಿಮಗೆ ಕೊಟ್ಟಿದ್ದಾದ್ರಿಂದ ನೀವು ಒಂದು ಸಲ ನೀವು ಬಳಸಿದ್ರಿ ಅಂದರೆ ಅದನ್ನು ನೀವೇ ಬಳಸಬೇಕು. ಇವತ್ತು ನೀನು ಇಟ್ಕೊಂಡು ಮಲ್ಕೋ, ಇವತ್ತು ಇನ್ನೊಬ್ಬರು ಇಟ್ಕೊಂಡು ಮಲ್ಕೊಳ್ಳಿ ಅಂತ ಮತ್ತೊಬ್ಬರಿಗೆಲ್ಲ ಎಕ್ಸ್ಚೇಂಜ್ ಮಾಡಬಾರ್ದು. ಒಬ್ಬರ ಆರಾ ಇನ್ನೊಬ್ಬರ ಆರಾಗೆ ಅದು ಮ್ಯಾಚ್ ಆಗೋದಿಲ್ಲ. ಸೊ ಅದರಿಂದಾಗಿ ಹಾಗೆ ಮಾಡಬಾರ್ದು. ನಿಮಗೆ ಕಳಿಸಿದ್ದನ್ನು ನೀವೇ ಅದನ್ನು ಇಟ್ಕೊಂಡು ಆ ಹಾಸಿಗೆ ಕೆಳಗೆ ಇಟ್ಕೊಂಡು ಮಲ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು, ಆ ಒಂದು ರತ್ನ ಬೇಕು ನನಗೆ, ಇದು ನನಗೆ ನಂಗೆ ಬೇಕಿದು ಅಂತನ್ನುವಂಥವ್ರು, ನಿಮ್ಮ ಹೆಸರಲ್ಲಿ ಪೂಜೆ ಆಗಬೇಕು, ಕೇತು ಆರಾಧನೆ ಆಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರು, ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಕೇತು ಜಯಂತಿ ದಿವಸ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಫೇಸ್ಬುಕ್ ಎಲ್ಲ